ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಎಲ್ಲರೂ ನೋಡ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜಿಗೆ ಬೇಕಾಗಿರೋ ಪದಾರ್ಥಗಳು: ಬೆಂಡೆಕಾಯಿ ಒಂದು 400 ಗ್ರಾಮ್ ಇದೆ, ಒಂದು 20 ಗ್ರಾಮ್ ಬೆಲ್ಲ, ಕರಿಬೇವಿನ ಸೊಪ್ಪು, ಎಣ್ಣೆ, ತೆಂಗಿನಕಾಯಿ, ಹುಣಸೆಹಣ್ಣು ರಸ, ಒಂದು 8ರಿಂದ 10 ಮೆಣಸಿನಕಾಯಿ, ಇಂಗು, ಸಾಸಿವೆ, ಅರಿಶಿನ, ಉಪ್ಪು, ಕಲ್ಲುಪ್ಪು. ಇದನ್ನ ರುಬ್ಬಕ್ಕೆ ಹಾಕೊಂಡ್ರೆ ಯಾರು ತೆಗೆದು ಎಸೆಯಲ್ಲ. ಮೇಲೆ ಬೇಕಾದ್ರೆ ಒಂದೆರಡು ಹಾಕೋಬಹುದು. ನಾನು ಇದು ನಮ್ಮ ಅಯ್ಯಂಗಾರ್ ಸಂಪ್ರದಾಯದಲ್ಲಿ ಮಾಡೋ ಬೆಂಡೆಕಾಯಿ ಗೊಜ್ಜಿನ ಮಾಡ್ತಾ ಇದ್ದೀನಿ. ಬಾಣಲಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ, ಸನ್ ಪ್ಯೂರ್. ಬೆಂಡೆಕಾಯಿ ಹುರಿಯೋದಕ್ಕೆ ಇದು ಸ್ವಲ್ಪ ಕಾಯಬೇಕು. 1 ನಿಮಿಷ ಮುಚ್ಚಿಡ್ತೀನಿ, ಸ್ವಲ್ಪ ಬೇಗ ಕಾಯ್ತು. ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ವೀಕ್ಷಕರೆಲ್ಲ, ತಿರ್ಗುತ್ತಾ ಇದೆ. ಇವಾಗ ಬೆಂಡೆಕಾಯಿ ಹಾಕೋತಾ ಇದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಹುರಿಬೇಕು. ಒಂದು 5ರಿಂದ 8 ನಿಮಿಷ ಹುರಿಬೇಕಾಗುತ್ತೆ. ಇವಾಗ ಅಂಟಿನ ಅಂಶ ಹೋಗಿದೆ. ಒಂದು ಎರಡು ದಳ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ರುಬ್ಬಕ್ಕೆ ಹಾಕೋತೀನಿ. ರುಬ್ಬಕ್ಕೆ ಹಾಕೊಂಡ್ರೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಇದು ನಾನು ಕೆಲವರು ಮೆಣಸಿನ ಪುಡಿ, ಹುಳಿ ಪುಡಿ ಹಾಕಿ ಮಾಡ್ತಾರೆ. ಇದು ನಮ್ಮನೆಯಲ್ಲಿ ಕೂಟ್ ಮಾಡ್ತೀವಲ್ಲ, ಕೂಟ್ ಮಾಡಿದಾಗ ಮಾಡ್ತೀವಿ. ಬೆಂಡೆಕಾಯಿ ಹುರುಳಿಕಾಯಿ ಕೂಟು, ಸೀಮೆ ಬದನೆಕಾಯಿ ಕೂಟ್ ಮಾಡಿದಾಗ ಜೊತೆಗೆ ಇದು ಮಾಡ್ತೀವಿ. ಕೂಟಿಗೆ ರುಬ್ಬೋ ಖಾರನೇ ಇದಕ್ಕೆ ಹಾಕೋದು. ಇವಾಗ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಮಾಡಿಟ್ಕೊಂಡಿದ್ದೆ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತಗೊಂಡಿದ್ದೆ. ಇವಾಗ ಗಂಟೆಲ್ಲ ಹೋಗಿದೆ ನೋಡಿ. ಒಂದು 8 ನಿಮಿಷ ಹುರ್ಕೊಂಡ್ರೆ ಸಾಕು, ಗಂಟೆಲ್ಲ ಹೋಗ್ಬಿಡುತ್ತೆ. ಹೊಸದಾಗಿ ಕಲ್ತ್ಕೊಳ್ಳೋವರೆಗೆ ಹೇಳ್ತಾ ಇದ್ದೀನಿ. ಹುಣಸೆಹಣ್ಣು ನೀರು ಹಾಕಾಯ್ತು. ಇವಾಗ ಈ ಟೇಬಲ್ ಸ್ಪೂನಲ್ಲಿ 1.5 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಜಾಸ್ತಿ ಬೇಕಾದವ್ರು ಹಾಕೋಬಹುದು. ಬೆಲ್ಲ ಹಾಕ್ತಿದ್ದೀನಿ. ಕಡಿಮೆ ಬೇಕು ಅಂದ್ರೆ ಅವ್ರು ಕಡಿಮೆ ಹಾಕೋಬಹುದು. ಇವಾಗ ಇದು ಕುದೀತಾ ಇರುವಾಗ ಇದಕ್ಕೆ ಖಾರ ರುಬ್ಬಿಟ್ಟು ಹಾಕ್ಬಿಟ್ಟು, ಹಸಿ ಖಾರನೇ, ಇದಕ್ಕೆ ಯಾವುದು ಹುರ್ಕೊಳ್ಳೋ ಗೊಜ್ಜಿಲ್ಲ. ಇದಕ್ಕೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇರೋದು. ಒಂದು ಅಷ್ಟು ಕ್ವಾಂಟಿಟಿಗೆ ಒಂದು 7-8 ಮೆಣಸಿನ್ಕಾಯಿ ಸಾಕು. ಒಂದು ಸ್ವಲ್ಪ ಅರಿಶಿನ, ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಸಾಕು. ಒಂಚೂರು ಇಂಗು, ಕರಿಬೇವಿನ ಸೊಪ್ಪು ರುಬ್ಬಿಟ್ರೆ ಯಾರು ತೆಗೆದಾಕಲ್ಲ, ಅದು ಮಿಕ್ಸ್ ಆಗ್ಬಿಡುತ್ತಲ್ಲ. ಆದ್ರಿಂದ ಅದು ಕ್ಲೀನಾಗಿ ವೈಟಮಿನ್ಸ್ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಇದು ತೆಂಗಿನಕಾಯಿ,
ಒಂದು 2 ರಿಂದ 3 ಸ್ಪೂನ್ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ಹಾಕಿ ಕುದಿಸ್ಬಿಡೋದು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರು ಬೇಕಂದ್ರೆ ಆಮೇಲೆ ಹಾಕೋಬಹುದು. ಇದಿಷ್ಟೇ ಪದಾರ್ಥ ಇದಕ್ಕೆ. ಇವಾಗ ಮಿಕ್ಸಿಗೆ ಆನ್ ಮಾಡ್ತಾ ಇದ್ದೀನಿ. ಕುದೀತಾ ಇದೆ. ಇವಾಗ ಬೆಂಡೆಕಾಯಿ ಹುರಿದಿದ್ದು, ಉಪ್ಪು, ಬೆಲ್ಲ, ಹುಣಸೆಹಣ್ಣು ಇಷ್ಟು ಆಗಿದೆ. ಇವಾಗ ಖಾರ ಹಾಕ್ತಾ ಇದ್ದೀನಿ. ಮಿಕ್ಸಿಲಿ ರುಬ್ಕೊಂಡಿರೋದು ಖಾರ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೇನು ಕೂಡ ಗಮ್ ಅಂತ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಜಾಸ್ತಿ ಇರುತ್ತಲ್ಲ. ಆಯ್ತು, ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಗಟ್ಟಿಗಿರಬೇಕು. ಬೇಕಂದ್ರೆ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಂದ್ರೆ ಒಂಚೂರು ನೀರು ಮಾಡ್ಕೋಬಹುದು. ಒಂಚೂರು 2 ಸ್ಪೂನ್ ನೀರು ಹಾಕ್ತೆ. ಇದು ನಮ್ಮ ಹೆಬ್ಬಾರೆಂಗಾರ್ ಶೈಲಿಯ ಬೆಂಡೆಕಾಯಿ ಗೊಜ್ಜು. ಇದೇ ತರ ಹಾಗಲಕಾಯಿ ಗೊಜ್ಜು ಇದೇ ತರ ಮಾಡ್ಕೋಬಹುದು. ಅದು ಇನ್ನೊಂದು ದಿವಸ ಮಾಡಿ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಹುರಿಬೇಕು. ಇವಾಗ ಬೆಂಡೆಕಾಯಿ ಗೊಜ್ಜು ಆಯ್ತು. ಇದೇ ಕ್ವಾಂಟಿಟಿನಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಇದನ್ನ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಇದು ಒಂದು ಸೌಟ್ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ನೆಂಚ್ಕೋಬಹುದು. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಕಾಂಬಿನೇಷನ್. ಇದೇ ತರ ನೀವು ಮಾಡಿ. ಅಯ್ಯಂಗಾರ್ ಫುಡ್ಸ್ ಇದ್ದ ಗೀತಾ ಶೇಷಾದ್ರಿ ಮಾಡಿದ್ದು. ಥ್ಯಾಂಕ್ ಯು.